ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಆಘಾತಕಾರಿ ತಿರುವು ಸಿಗ್ತಾನೆ ಇರುವಂಥದ್ದು. ಇನ್ನು ಈ ಪ್ರಕರಣದ 14ನೇ ಆರೋಪಿಯಾದಂತಹ ಪ್ರದೋಷ್ ಇದೀಗ ಕೋರ್ಟ್ಗೆ ಸಲ್ಲಿಸಿರುವಂತಹ ಒಂದಷ್ಟು ಅರ್ಜಿಯಲ್ಲಿ ಇದೀಗ ದರ್ಶನ್ ಹಾಗೂ ತಂಡ ನಡೆಸಿದಂತಹ ಹತ್ಯಾಕಾಂಡದ ಇಂಚಿಂಚು ಮಾಹಿತಿಯನ್ನ ಇದೀಗ ಬಹಿರಂಗವನ್ನ ಪಡಿಸಿರುವಂಥದ್ದು. ಹೌದು ವೀಕ್ಷಕರೇ, ಈಗಾಗಲೇ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆಯಲ್ವಾ, ಈ ಕೊಲೆ ಪ್ರಕರಣದಲ್ಲಿ ಒಂದಲ್ಲ ಒಂದು ತಿರುವು ಸಿಗ್ತಾನೆ ಇರುವಂಥದ್ದು. ಕಳೆದ ಒಂದೂವರೆ ವರ್ಷ, ಹತ್ತತ್ರ 2 ವರ್ಷ ಆಗ್ತಾ ಬರ್ತಾ ಇದೆ. ಎಲ್ಲ ಸಾಕ್ಷಿಗಳ ವಿಚಾರಣೆಗಳು ಇವತ್ತಿಗೂ ಸಹ ನಡೀತಾ ಇದೆ. ಒಂದಲ್ಲ ಒಂದು ತಿರುವು ಈ ಆರೋಪ ಪಡ್ಕೊಳ್ತಾನೆ ಇದೆ ಅಂತಾನೆ ಹೇಳ್ಬೋದು. ಇದೀಗ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ 14ನೇ ಆರೋಪಿಯಾದಂತಹ ಪ್ರದೋಷ್ ಇದೀಗ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ದರ್ಶನ್ ಆಗಿರ್ಬೋದು, ಆತನ ತಂಡ ನಡೆಸಿದಂತಹ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಇದೀಗ ಬಹಿರಂಗವನ್ನ ಪಡಿಸಿರುವಂಥದ್ದು. ಹಾಗಾದ್ರೆ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋದಾದ್ರೆ, ನನ್ನದೇನೂ ತಪ್ಪಿಲ್ಲ, ನಾನು ಪ್ರತಿ ಬಾರಿಯೂ ಸಹ ತಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೇನೆ, ದರ್ಶನ್ ಮತ್ತು ತಂಡ ಕೇಳ್ತಾ ಇರಲಿಲ್ಲ ಅಂತ ಇದೀಗ ಹೇಳ್ಕೊಂಡಿರುವಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸ್ಫೋಟಕ ಮಾಹಿತಿ ಮತ್ತೆ ಸ್ಫೋಟಕವಾದಂತಹ ಸಂಗತಿಗಳನ್ನ ಇದೀಗ ಪ್ರದೋಷ್ ತೆರೆದಿಟ್ಟಿರುವಂಥದ್ದು. ಇನ್ನು ಹಾಗಾದ್ರೆ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ರೇಣುಕಾಸ್ವಾಮಿ ಮೇಲೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಅಮಾನುಷವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಬೇಡ ಸರ್ ಹೊಡೆಯೋದು ಬೇಡ, ಬಿಟ್ಬಿಡಿ ಅಂತ ಎಷ್ಟೇ ಕೇಳ್ಕೊಂಡ್ರು, ಎಷ್ಟೇ ಮನವಿಯನ್ನ ಮಾಡಿದ್ರು ಸಹ ಯಾರು ಸಹ ನನ್ನ ಮಾತನ್ನ ಕೇಳಲೇ ಇಲ್ಲ. ರೇಣುಕಾಸ್ವಾಮಿಗೆ ಸಿಗರೇಟ್ನಿಂದ ಸುಟ್ಟು ಅತ್ಯಂತ ಕ್ರೂರವಾಗಿ ಚಿತ್ರಹಿಂಸೆ ನೀಡಲಾಯಿತು. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅವರು ಸ್ವತಃ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಒಂದಷ್ಟು ಹೇಳಿಕೆಯನ್ನ ಇದೀಗ ಅರ್ಜಿ ಮುಖಾಂತರ ಸಲ್ಲಿಸಿರುವಂಥದ್ದು. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಮೊಬೈಲ್ ಅನ್ನ ಪರಿಶೀಲಿಸಿದಾಗ ಆತ ಪವಿತ್ರ ಗೌಡಗೆ ಮಾತ್ರವಲ್ಲದೆ ಇನ್ನೂ ಸಹ 3 ಮಹಿಳೆಯರಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿರೋದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಇದನ್ನ ತಿಳಿದಂತಹ ದರ್ಶನ್ ಮತ್ತು ಆತನ ತಂಡ ಮತ್ತಷ್ಟು ಆಕ್ರೋಶಗೊಂಡು ಆತನ ಮೇಲೆ ಅಹಿಂಸಾಚಾರದ ಪ್ರಮಾಣವನ್ನ, ಪ್ರಮುಖವಾಗಿ ಹಿಂಸೆಯನ್ನ ಕೊಡೋದನ್ನ ಮತ್ತಷ್ಟು ಹೆಚ್ಚು ಮಾಡಿದ್ರು ಅಂತ ಹೇಳಿದ್ದಾರೆ. ಇನ್ನು ಅಲ್ಲೇ ಈ ಏಟಿನಿಂದ ಆಗಿರ್ಬೋದು, ಹೊಡೆದಾಟದಿಂದ ಆಗಿರ್ಬೋದು, ಇದರಿಂದ ತೀವ್ರವಾಗಿ ನರಳಾಳ್ತಾ ಇದ್ದಂತಹ ರೇಣುಕಾಸ್ವಾಮಿ ಸ್ವತಃವಾಗಿ ಅಂದ್ರೆ ಊಟ ಅಥವಾ ನೀರು ಸಹ ತಂದು ಕೊಡ್ತಾ ಇದ್ದೆ, ಈ ರೀತಿ ಎಲ್ಲ ಹೇಳ್ಕೊಂಡಿರುವಂಥದ್ದು. ಪ್ರದೋಷ್ ವೈಯಕ್ತಿಕವಾಗಿ ಊಟ ಮತ್ತೆ ನೀರನ್ನು ಸಹ ನಾನೇ ತಂದುಕೊಡ್ತಾ ಇದ್ದೆ ಅಂತ ಹೇಳ್ಕೊಂಡಿರುವಂಥದ್ದು. ಆದರೆ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗಿತ್ತು. ಚಾಲಕ ರವಿಶಂಕರ್ ಬಂದು ರೇಣುಕಾಸ್ವಾಮಿ ಮೃತಪಟ್ಟಿರೋದಾಗಿ ತಿಳಿಸಿದಾಗ ದರ್ಶನ್ ತೀವ್ರವಾಗಿ ಆತಂಕಕ್ಕೊಳಗಾಗಿರ್ತಾರೆ. ಈ ಕೊಲೆ ಕೇಸ್ನಿಂದ ಪಾರಾಗೋದಕ್ಕೆ ನನಗೆ ಸಹಾಯ ಮಾಡಿದ್ರೆ, ನಾನು ಒಂದಷ್ಟು ಅಂದ್ರೆ ಮಾಡದೆ ಇದ್ರೆ ನಾನೇ ಗುಂಡು ಹಾರಿಸ್ಕೊಂಡು ಸಾಯ್ತೀನಿ, ನಾನು ಬದುಕೋದಿಲ್ಲ ಅಂತ ಇದೀಗ ದರ್ಶನ್ ಎದುರಿಸಿರ್ತಾರೆ ಅಂತ ಹೇಳಿರ್ತಾರೆ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆದಂತಹ ನಂತರ ಅಂದ್ರೆ ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ ಅಂತ ಕಾರ್ ಡ್ರೈವರ್ ರವಿಶಂಕರ್ ಬಂದು ಹೇಳಿದಂತಹ ನಂತರ ದರ್ಶನ್ ಬಹಳ ಆತಂಕಗೊಳಗಾಗಿರ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಈ ಕೇಸಿಂದ ನನ್ನೇನಾದ್ರು ಪಾರಾಗೋದಕ್ಕೆ ಸಹಾಯ ಮಾಡದೆ ಹೋದ್ರೆ ನಾನೇ ಶೂಟ್ ಮಾಡಿಕೊಂಡು ಸಾಯ್ತೀನಿ, ನಾನು ಬದುಕೋದಿಲ್ಲ ಅಂತ ದರ್ಶನ್ ಎಲ್ಲರಿಗೂ ಸಹ ಎದುರಿಸಿರ್ತಾರೆ ಅನ್ನುವಂತಹ ಮಾತನ್ನ ಹೇಳಿರುವಂಥದ್ದು. ಇನ್ನು ಆ ಭೀತಿಯಿಂದಲೇ ನಾನು ಶವವನ್ನ ವಿಲೇವಾರಿ ಹಾಗೂ ಕೇಸ್ ಮುಚ್ಚಾಕೋದಕ್ಕೆ ಸಹಾಯ ಮಾಡಬೇಕಾಯ್ತು. ಇನ್ನು ಕೊಲೆ ಪ್ರಕರಣದ ಬಳಿಕ ಜೈಲು ಸೇರಿದಂತಹ ಮೇಲೂ ಸಹ ದರ್ಶನ್ ನಮ್ಮನ್ನ ಬಿಡ್ಲಿಲ್ಲ ಅಂತ ಹೇಳಿರುವಂಥದ್ದು. ಇನ್ನು ಜೈಲಿನಲ್ಲಿ ನಮಗೆ ಮಾನಸಿಕವಾಗಿ ಮತ್ತು ದೈಹಿಕ ಕಿರುಕುಳವನ್ನ ನೀಡ್ತಾ ಇದ್ದಾರೆ, ಇದರಿಂದ ನಾನು ತೀವ್ರವಾಗಿ ನೊಂದಿರುವಂಥದ್ದು, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀನಿ ಅಂತ ಹೇಳಿರುವಂಥದ್ದು. ಇನ್ನು ಈ ಪ್ರಕರಣದಲ್ಲಿ ನಾನು ಯಾವುದೇ ರೀತಿಯಲ್ಲೂ ಸಹ ನೇರವಾಗಿ ತಪ್ಪು ಮಾಡಿಲ್ಲ, ನಂದು ಯಾವುದೇ ರೀತಿಯ ನೇರ ತಪ್ಪಿಲ್ಲ ಅಂತ ಹೇಳಿರುವಂಥದ್ದು. ಇನ್ನು ನೋಡೋದಾದ್ರೆ
ಸಂದರ್ಭಕ್ಕೆ ಸಿಲುಕಿ ಸಹಾಯವನ್ನ ಮಾಡಬೇಕಾಯಿತು ಅಂತ ಹೇಳ್ಕೊಂಡಿರುವಂಥದ್ದು. ನನಗೆ ಗೊತ್ತಿರುವಂತಹ ಎಲ್ಲ ನಿಜವಾದ ಸತ್ಯಗಳನ್ನ ಕೋರ್ಟ್ ಮುಂದೆ ಹೇಳಲು ನಾನು ಸಿದ್ಧ ಇದ್ದೇನೆ, ದಯವಿಟ್ಟು ನನಗೆ ಕ್ಷಮಾದಾನವನ್ನ ನೀಡಿ ಬಿಡುಗಡೆ ಮಾಡಿ ಅಂತ ಇದೀಗ ಪ್ರದೋಷ್ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ವೀಕ್ಷಕರೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಪ್ರಕರಣದ 14ನೇ ಆರೋಪಿಯಾದಂತಹ ಪ್ರದೋಷ್ ನೀಡಿರುವಂತಹ ಹೇಳಿಕೆಗಳನ್ನ ನೋಡೋದಾದ್ರೆ ಅದನ್ನ ಈಗಾಗಲೇ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ಪ್ರದೋಷ್ ನೀಡಿರುವಂತಹ ಅರ್ಜಿಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ಕೇಸಲ್ಲಿ ನಂದೇನೂ ತಪ್ಪಿಲ್ಲ, ನಾನು ಹೊಡಿಬೇಡಿ ಬೈಬೇಡಿ ಅಂತ ನಾನು ಪರಿಪರಿಯಾಗಿ ಬೇಡ್ಕೊಂಡ್ರು ಸಹ ದರ್ಶನ್ ಅವರು ಬಿಟ್ಟಿಲ್ಲ. ದರ್ಶನ್ ಮತ್ತೆ ಆತನ ತಂಡ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಕ್ರೂರವಾಗಿ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆಯನ್ನ ನೀಡಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಇದೀಗ ಪ್ರದೋಷ್ ನೀಡಿರುವಂಥದ್ದು. ಅದಾದ ನಂತರ ಎಲ್ಲವೂ ಸಹ ಆದ ನಂತರ ರೇಣುಕಾ ಸ್ವಾಮಿ ಸತ್ತೋಗಿದ್ದಾನೆ ಅನ್ನುವಂತಹ ವಿಚಾರವನ್ನ ಡ್ರೈವರ್ ರವಿಶಂಕರ್ ಬಂದು ಹೇಳಿದ ಮೇಲೂ ಸಹ ದರ್ಶನ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಆಘಾತಕ್ಕೆ ಒಳಗಾಗಿರ್ತಾರೆ. ನನ್ನನ್ನು ಈ ಕೇಸಿಂದ ಪಾರ್ ಮಾಡಿಲ್ಲ ಅಂತ ಅಂದರೆ ನಾನೇ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅನ್ನುವಂತಹ ಮಾತನ್ನ ಹೇಳಿರ್ತಾರೆ. ನನಗೆ ಸಹಾಯ ಮಾಡಿ ಇಲ್ಲಾಂದ್ರೆ ನಾನು ಬದುಕೋದಿಲ್ಲ ಅಂತ ಹೇಳಿರ್ತಾರೆ. ಈ ಎಲ್ಲ ವಿಚಾರಕ್ಕೆ ಬಗ್ಗಿ ಅವರ ಸಹಾಯವನ್ನ ಮಾಡೋಣ ಅಂತ ನಾವು ಮುಂದೆ ಬಂದ್ವಿ ಅಷ್ಟೇ. ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಲ್ಲೂ ಸಹ ನೇರವಾಗಿ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನ ಇದೀಗ ಪ್ರದೋಷ್ ನ್ಯಾಯಾಲಯಕ್ಕೆ ಇಡಿರುವಂಥದ್ದು. ಇನ್ನು ಒಟ್ಟಾರೆಯಾಗಿ ಈ ನ್ಯಾಯಾಲಯಕ್ಕೆ ಈಗ ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ. ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಲ್ಲೂ ಸಹ ಸಂಬಂಧ ಇಲ್ಲ, ದಯವಿಟ್ಟು ನನಗೆ ಕ್ಷಮೆಯನ್ನ ನೀಡಿ ಬಿಡುಗಡೆ ಮಾಡಬೇಕು ಅಂತ ಇದೀಗ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡ್ಕೊಂಡಿರುವಂಥದ್ದು. ಹಾಗಾದ್ರೆ ಇಲ್ಲಿ ಪ್ರದೋಷ್ ಪಾತ್ರ ಏನು? ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಪ್ರದೋಷ್ ಗಿರಿನಗರದಲ್ಲಿ ಕುಟುಂಬದೊಂದಿಗೆ ವಾಸವನ್ನ ಮಾಡ್ತಾ ಇರ್ತಾನೆ ಈ ಪ್ರದೋಷ್. ಇತ್ತೀಚಿನ ವರ್ಷಗಳಲ್ಲಿ ನಟ ದರ್ಶನ್ ಅವರ ಹತ್ತಿರದ ಬಳಗದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರ್ತಾನೆ. ಇನ್ನು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ ಈತ. IT ಕಂಪನಿಯಲ್ಲಿ ಭಾರಿ ಮೊತ್ತದ ವೇತನ ಪಡಿತಾ ಇದ್ರು ಸಹ ಆತನಿಗೆ ಅಭಿನಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಆಸಕ್ತಿ ಇರುತ್ತೆ. ಇನ್ನು ಸಿನಿಮಾಗಳಲ್ಲಿ ನಡೆಸುವಂತಹ ಈ ಆಸಕ್ತಿಯೇ ಆತನನ್ನ ದರ್ಶನ್ ಸಂಪರ್ಕಕ್ಕೆ ತಂದು ಬಿಟ್ಟಿತ್ತು ಅಂತಾನೆ ಹೇಳ್ಬೋದು. ಇನ್ನು IT ಕೆಲಸದ ಜೊತೆಗೆ ದರ್ಶನ್ ಅಭಿನಯದ ಬೃಂದಾವನ ಹಾಗೂ ಬುಲ್ಬುಲ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಪ್ರದೋಷ್ ಕೂಡ ಅಭಿನಯಿಸಿದ್ದ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರದೋಷ್ ಪ್ರಮುಖ ಪಾತ್ರ ವಹಿಸಿದ್ದು, ಕೃತ್ಯದ ನಂತರ ದರ್ಶನ್ ಪಾರ್ ಮಾಡೋದಕ್ಕೂ ಸಹ ತೀವ್ರವಾದಂತಹ ಯತ್ನವನ್ನ ನಡೆಸಿರ್ತಾನೆ ಅನ್ನುವಂತಹ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಈ ಕೊಲೆ ಪ್ರಕರಣದಲ್ಲಿ ತನ್ನ ಹೆಸರು ಎಲ್ಲಿಯೂ ಸಹ ಬರದಂತೆ ನೋಡ್ಕೊಳ್ಳೋದಕ್ಕೆ ದರ್ಶನ್ ಅವರು ಪ್ರದೋಷ್ಗೂ ಸಹ 30 ಲಕ್ಷ ರೂಪಾಯಿ ಹಣವನ್ನ ನೀಡಿರ್ತಾರೆ. ಒಟ್ಟಾರೆಯಾಗಿ ಈ ತನಿಖೆ ನಡೆಸಿದಂತಹ ಪೊಲೀಸರು ಪ್ರದೋಷ್ ನಿವಾಸದಲ್ಲೇ ಈ 30 ಲಕ್ಷ ರೂಪಾಯಿ ನಗದನ್ನ ವಶಪಡಿಸಿಕೊಂಡಿರ್ತಾರೆ. ಇನ್ನು ಈ ಕುರಿತು ನ್ಯಾಯಾಲಯಕ್ಕೆ ಅಧಿಕೃತ ಮಾಹಿತಿಯನ್ನು ಸಹ ಈಗಾಗಲೇ ಸಲ್ಲಿಕೆಯನ್ನ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಪ್ರದೋಷ್ ಯಾರು? ಪ್ರದೋಷ್ಗೂ ಮತ್ತು ಈ ಘಟನೆಗೂ ಈ ಕೃತ್ಯಕ್ಕೂ ಸಂಬಂಧ ಏನು? ಇವೆಲ್ಲವೂ ಸಹ ಇದೀಗ ಈ ಪ್ರಕರಣದ ಕೊಲೆ ಆರೋಪಿ 14ನೇ ಆರೋಪಿಯಾದಂತಹ ಪ್ರದೋಷ್ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಇದರಲ್ಲಿ ಸತ್ಯ ಮತ್ತೆ ಅಸತ್ಯ ಏನು ಅನ್ನೋದನ್ನ ಎಲ್ಲರೂ ಸಹ ಬಹಳ ಗಮನಿಸಬೇಕಾಗತ್ತೆ. ಯಾಕೆ ಅಂತ ಅಂದರೆ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಎಲ್ಲರಿಗೂ ಸಹ ಗೊತ್ತಿಲ್ಲ. ಈಗಾಗಲೇ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಎಲ್ಲ ಆರೋಪವನ್ನು ಸಹ ಈಗಾಗಲೇ ದರ್ಶನ್ ಅವ್ರ ಮೇಲೆ ಹಾಕಿರುವಂಥದ್ದು. ಇದರಲ್ಲಿ ದರ್ಶನ್ ಅವರ ಪಾತ್ರ ಇಷ್ಟರ ಮಟ್ಟಿಗೆ ಇದೆಯಾ ಇಲ್ವಾ ಅನ್ನುವಂಥದ್ದು ಎಲ್ಲರೂ ಸಹ ಗಮನವನ್ನ ಕೊಟ್ಟು ನೋಡಬೇಕಾಗಿರುವಂಥದ್ದು. ಈಗಾಗಲೇ ಬಹಳಷ್ಟು ವಿಚಾರವನ್ನ ನಾವು ನೋಡಿದ್ವಿ. ಎಷ್ಟೋ ಸಲ ದರ್ಶನ್ ಅವರು ಬಾಯ್ಬಿಟ್ಟು ಹೇಳಿದರೆ ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ, ಐ ಆಮ್ ಇನ್ನೋಸೆಂಟ್ ಅನ್ನುವಂತಹ ಮಾತನ್ನ ಬಹಳಷ್ಟು ಬಾರಿ ಹೇಳಿರುವಂಥದ್ದು. ಆದರೂ ಸಹ ಈ ಕೇಸಲ್ಲಿ A2 ಆರೋಪಿಯಾಗಿ ದರ್ಶನ್ ಅವರ ಹೆಸರು ಕಾಣಿಸ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ, ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಇದೀಗ ಕಾದು ನೋಡಬೇಕಾಗಿರುವಂಥದ್ದು. ವೀಕ್ಷಕರೇ, ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.